ಸ್ವಪ್ರಿಯ ಗುಣನಿಷ್ಠ ಸದ್ಗುರುಗಳ ಚರಣಾರವಿಂದಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಪ್ರಿಯ ಪುಣ್ಯಾತ್ಮರೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪರಶಿವನಿಗೂ ಪರಶಿವನ ಸಮಸ್ತ ಕಾರ್ಯಗಳಲ್ಲಿ ಸಹಕಾರಿಣಿಯಾಗಿರುವ ಕೃಪಾಮಯಿ ಕರುಣಾಮಯಿ ದೇವತೆ ರಾಜರಾಜೇಶ್ವರಿ ಪಾವನ ಚರಣಗಳನ್ನು ವಂದಿಸಿ ಸಾಕ್ಷಾತ್ ಭಗವೋ ನರಾಕೃತಿ ಎಂಬ ವೇದವಾಕ್ಯದಂತೆ ಹರನೇ ಗುರುರೂಪನಾಗಿ ಅವತರಿಸಿದ ಸಿದ್ಧಾರೂಢ ಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳನ್ನು ವಂದಿಸಿ ಪ್ರತಿ ವರ್ಷದಂತೆ ಭಗವತಿಯ ಕೃಪೆಯಿಂದ ನಡೆದುಕೊಂಡು ಬಂದ ಶರನ್ನವರಾತ್ರಿಯ ಈ ಪುಣ್ಯ ಪರ್ವದಲ್ಲಿ ಕೃಪಾಮಯಿ ಕರುಣಾಮಯಿ ಭಗವತಿ ಚರಿತ್ರೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡದಾದ ವಸ್ತು ಯಾವುದು ಅಂತ ಹೇಳಿದರೆ ಅದರ ಕಾಲ. ಕಾಲವನ್ನು ಸಮಯವನ್ನು ಮೀರಿ ಜಗತ್ತಿನೊಳಗೆ ಯಾರು ಏನು ಎಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲಕ್ಕೆ ಮಹಾನುಭಾವರು ಬರ್ತಾರೆ. ಕಾಲು ಜಗದ್ಭಕ್ಷ. ಬದುಕಬೇಕಾದರೆ ಯಾರ ಏನಾರ ತಿಂದೇ ಬದುಕ್ತಾರೆ, ಆಹಾರ ತಿಂತಾರೆ. ಒಂದೊಂದು ಪ್ರಾಣಿಗೆ ಒಂದೊಂದು ಆಹಾರ ಅದ. ಯಾವ ಮಾಂಸಾಹಾರಿ ಅದಾವ, ಯಾವ ಶಾಕಾಹಾರಿ ಅದಾವ, ಯಾವ ವಾಯು ಆಹಾರಿ ಅದಾವ, ಯಾವ ಜಲಾಹಾರಿ ಅದಾವ. ಜಗತ್ತಿನೊಳಗೆ ತಿಂದೇ ಈ ಕಾಲವೆಂಬ ಮನುಷ್ಯ ಏನು ತಿಂದು ಬದುಕ್ತಾನಂದ್ರೆ ನಂದಿ ಪ್ರಾಣವನ್ನು ತಿಂದು ಬದುಕ್ತಾನೆ. ಕಾಲೋ ಜಗದ್ಭಕ್ಷಕ. ಅದು ಎಲ್ಲಿ ಅದ, ಹೆಂಗೆ ಅದು ಎಲ್ಲಿ ಅಂತ ಕೇಳಂಗಿಲ್ಲ. ವಿಥೌಟ್ ಟೈಮ್ ಆ್ಯಂಡ್ ಸ್ಪೇಸ್ ದೇರ್ ಇಸ್ ನಥಿಂಗ್. ಸಮಯ ಇಲ್ಲ, ಯಾವುದು ಇರಕ್ಕೆ ಬರಂಗಿಲ್ಲ. ಸಮಯ ಬಡೋ ಬಲವಾನ ಹೈ. ಸಮಯ ಬಹಳ ಬಲವಂತದ. ಟೈಮ್ ಬಂತ್ರಿ, 2 ಸಲ ಹಿಂಗೆ ಟೈಮ್ ರೀ. ಶ್ರೀಮಂತ ದರಿದ್ರ ಟೈಮ್ ರೀ. ಇಟ್ಟು ಸಮಾಧಾನ ಹಿಂಗ್ಯಾಕೆ ಮಾಡೋದು ಟೈಮ್ ರೀ. ಕಾಲ ಟೈಮ್ ಯಾರು ಕೈಗೊಂಡು. ಸಮಯ ಬಹಳ ಬಲವಾನದ. ಸಮಯ ಅಂದ್ರೇನು? ಭಗವಂತ. ಭಗವದ್ಗೀತೆಯಲ್ಲಿ ಕಾಲೋಸ್ಮಿ ಅಹಂ ಅರ್ಜುನ. ಅಕ್ಷರದೊಳಗೆ ಅಕಾರ ಪರಮಾತ್ಮ ಅದಾನ, ನರರೊಳಗೆ ಅರ್ಜುನ ಪರಮಾತ್ಮ ಅದಾನ. ಹಾಗೆ ನಾನು ಜಗತ್ತಿನೊಳಗೆ ಕಾಲ ಸ್ವರೂಪನಾಗಿದ್ದೀನಿ ಅಂತ ಭಗವಂತ ಈ ಮಾತನ್ನು ಹೇಳ್ತಾರೆ. ಹೆಂಗೆ ಎಲ್ಲ ಕಾಲದೊಳಗೆ ಸಮಯದಾಗ ಆಗ್ತದೆ, ಎಲ್ಲನೂ ಪರಮಾತ್ಮನಲ್ಲಿಯೇ ಆಗುತ್ತದೆ. ಭೂತ, ವರ್ತಮಾನ, ಭವಿಷ್ಯ ಇವೆಲ್ಲ ಕಾಲದ. ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತಿರಲ್ಲ, ಅದೇನು ಕಾಲ. ಅದು ಹಳೆ ಕಾಲ ರೀ, ಈಗ ನಡೆಯಂಗಿಲ್ರಿ, ಇದು ಮುಂದೆ ನಡೆಯಂಗಿಲ್ರಿ. ನಾವು ಅಂತೀವಲ್ಲ, ಈ ಕಾಲ ಏನದ, ಇದು ಎಲ್ಲರನ್ನ ತನ್ನಲ್ಲಿ ಹುಟ್ಟಿಸ್ತದ, ಎಲ್ಲರನ್ನು ತನ್ನಲ್ಲಿ ತಗೊಳ್ತದೆ, ಜೀವ ತಗೊಳ್ತದೆ. ಕಾಲು ಜಗದ್ಭಕ್ಷಕ. ಹಾಗೆ ನೀವು ನಿನ್ನ ಮನ್ನ ಕೇಳಿದಿರಿ, ಅದೊಂದು ಕಾಲ. ವಿಷ್ಣುವಿನ ಕರ್ಣದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ಮಧುಕೈಟವರು, ಪ್ರಿಯ ಶಬ್ದ ಅಪ್ರಿಯ ಶಬ್ದಗಳು ಜಗತ್ತಿನೊಳಗೆ ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ದುಃಖ ಕೊಡ್ತವೆ.
ಶಬ್ದ ಇಷ್ಟು ಒಳ್ಳೆಯದದ, ಇಷ್ಟು ಕೆಟ್ಟದ್ದದ. ಶಬ್ದದಂಥ ಒಳ್ಳೆಯದು ಜಗತ್ತಿನಾಗ ಯಾವುದಿಲ್ಲ, ಅದರಷ್ಟು ಕೆಟ್ಟದು ಯಾವುದಿಲ್ಲ. ಶಬ್ದದಿಂದ ಮಹಾಭಾರತ ಆಯಿತು, ಶಬ್ದದಿಂದ ರಾಮಾಯಣ ಆಯಿತು. ಸ್ವಲ್ಪ ನಾಲಿಗೆ ಹಿಂದೆ ಮುಂದೆ ಆಯಿತು ಅಂತಂದ್ರೆ ಐಶ್ವರ್ಯ ಹೋಗ್ತದೆ, ಬಂಧುಗಳು ಹೋಗ್ತಾರೆ, ಅಷ್ಟೇ ಅಲ್ಲ ಪ್ರಾಣನೂ ಹೋಗ್ತದೆ, ಅಷ್ಟೇ ಅಲ್ಲ ಕೀರ್ತಿನೂ ಹೋಗ್ತದೆ ಮನುಷ್ಯನ ಜೀವನ. ಅದಕ್ಕೆ ಬಹಳ ವಿಚಾರ ಮಾಡಿ ಮಾತನಾಡಬೇಕು. ಇಲ್ಲಾಂದ್ರೆ ನೀನು ಮರಣಕ್ಕೆ ಪ್ರಾಪ್ತ ಆಗ್ತಿ, ಅಷ್ಟೇ ಅಲ್ಲ ಅಪಕೀರ್ತಿ ಪ್ರಾಪ್ತ ಆಗ್ತಿ ಅನ್ನುವ ದೃಷ್ಟಿಯಿಂದ ಹಿಂದಿನ ಅಧ್ಯಾಯದಲ್ಲಿ ಮಧುಕೈಟಭರ ವಧೆಯನ್ನು ವಿಷ್ಣು ಪರಮಾತ್ಮನಿಂದ ಆಯಿತು ಅಂತ ನೀವು ಕೇಳಿ ಹೋಯ್ತು. ये भी दिन जाएंगे, ये भी दिन जाएंगे. ಹಮೇಶ ಎಲ್ಲ ಒಂದೇ ತೀರಿದಂಗಿಲ್ಲ. ಯಾರೋ ಒಬ್ಬರು ಚಕ್ರವರ್ತಿ ರಾಜನಲ್ಲಿ ಮಹಾತ್ಮರು ಬರ್ತಿದ್ರು. ಮಹಾತ್ಮರು ಬರ್ತಿದ್ರು, ಆ ರಾಜನ ಮೇಲೆ ಅವ್ರಿಗೆ ಬಹಳ ಪ್ರೀತಿ. ಪ್ರೀತಿ ಇದ್ರೆ ಏನು ಮಾಡ್ತೀರಿ ನೀವು? ಗಂಡ ಮೇಲೆ ಪ್ರೀತಿ ಇದ್ರೆ ಏನು ಮಾಡ್ತೀರಿ? ಉಪ್ಪಿಟ್ಟು ಮಾಡೋ ಬದಲಾಗಿ ಇವರು ಸಾಂಬಾರು ಮಾಡ್ತೀವಿ, ಮತ್ತೇನು ಮಾಡ್ತೀವಿ? ಅದೇ ಹೆಂಡತಿ ಮೇಲೆ ಪ್ರೀತಿ ಇದ್ದರೆ ಏನು ಮಾಡ್ತೀರಿ? ಒಳಗೆ ತರ್ತೀವಿ. ಮಗನ ಮೇಲೆ ಪ್ರೀತಿ ಇದ್ರೆ ಒಳಗೆ ತರ್ತೀವಿ. ಮಹಾತ್ಮರು ಪ್ರೀತಿ ಯಾರ ಮೇಲೆ ಆಯಿತು ಅಂದರೆ ಅವ್ರು ಏನು ತರ್ತಾರೆ? ಅಲ್ಲ, ಐಶ್ವರ್ಯ ದೊಡ್ಡ ಮಾತಲ್ಲದು. ಐಶ್ವರ್ಯ ಎಂದು ಯಾರ ಸಮೀಪನೂ ಹಮೇಶ ಇರ್ತಕ್ಕಂಥ ವಸ್ತು ಅಲ್ಲ. ಲಕ್ಷ್ಮೀ ಸ್ತೋಯ ತರಂಗ ಬಂದ ಚಪಲ ವಿದ್ಯುಚ್ಚರ ಜೀವಿತ, ಮಾಡದೊಳಗಿನ ಮಿಂಚಿನಂತೆ, ಗಾಳಿಯಂತೆ. ಗಾಳಿ ಹೇಗೆ ಒಂದೇ ಕಡೆ ಇರಂಗಿಲ್ಲ, ಮಾಡದ ಮಿಂಚು ಹುಡುಗರು ಒಂದೇ ಸಮಯ ಇರಂಗಿಲ್ಲ. ಹಾಗೆ ಲಕ್ಷ್ಮಿಯು ಯಾರ ಮನೆಯೊಳಗೆ ಇರಂಗಿಲ್ಲ, ಇರಾಕ್ ಬರಂಗಿಲ್ಲ. ಅದು ಅತಿ ಸ್ವಭಾವ. ಮಹಾತ್ಮರ ಕೃಪಾಯಿತ ಲಕ್ಷ್ಮಿ ಅಲ್ಲ, ಮಹಾತ್ಮರ ಕೃಪಾ ಆಯ್ತಂದ್ರೆ ಮಾತು, ಅದು ಗಂಡ. ರಾಜನ ಮೇಲೆ ಬಹಳ ಪ್ರೀತಿ, ಐಶ್ವರ್ಯ. ಅವನೇ ಕೂಡ ಬಹಳ ಭಕ್ತಿ ರಾಜನ ಮೇಲೆ, ಸ್ವಾಮಿಗಳ ಮೇಲೆ. ಸ್ವಾಮಿಗಳು ಒಂದು ಕಾಗದದಾಗ ಏನೋ ಬರೆದು ಮಡಚಿ ಸಣ್ಣ ಮಾಡಿ ಕೊಟ್ಟು, ಇದು ನಿನ್ನ ತಾಯಿತದಾಗ ಇಲ್ಲ ಉಂಗುರದಾಗ ಹಾಕಿ ಇಟ್ಕೋ. ರತ್ನ ಅಲ್ಲ, ವಜ್ರ ಅಲ್ಲ, ವೈಡೂರ್ಯ ಅಲ್ಲ, ಬಂಗಾರ ಅಲ್ಲ, ಒಂದು ಕಾಗದ ಚೀಟಿ ಇಟ್ಕೋ. ತೆಗಿಬೇಡ, ಬಿಚ್ಚಿ ನೋಡಬೇಡಿ. ನೋಡಬೇಡ ಮತ್ತೆ ಹೆಚ್ಚು ನೋಡ್ಬೇಕಂತ ಜೀವ ಮನುಷ್ಯನ ಸ್ವಭಾವ. ಮನುಷ್ಯ ಸುಮ್ಮಿದ್ದ ಅಂದ್ರೆ ಸಕ್ಕರೆ ತಿನ್ನಂಗಿಲ್ಲ. ಸಕ್ಕರೆ ರೋಗ ಹೇಳಿದ್ರೆ ಸಕ್ಕರೆ ತಿನ್ನಬೇಕಲ್ಲ, ಯಾಕೋ ಬಿ ಪಿ ಆದ್ರೆ ಕಡಿಮೆ ಉಪ್ಪು ತಿನ್ಬೇಕಂತ, ಸಕ್ಕರೆ ರೋಗದ ಸಕ್ಕರೆ ತಿನ್ಬೇಕಂತ. ಯಾಕೆ ಹಂಗೆ ಮಾಡಿಸ್ತಾರೆ, ಹಂಗೆ ಮಾಡಿಸ್ತಾರೆ. ಅದಕ್ಕೆ ದೇಹಿ ತಾಕಿ ಮತ್ತು ಪೆಹಲೆ ಹರಳಿ. ಯಾರಿಗೆ ಪರಮಾತ್ಮ ದುಃಖ ಕೊಡಬೇಕಂತ ಮೊದಲವರು ಬುದ್ಧಿ ಕಸ್ಬೇಕಂತ ಬುದ್ಧಿ. ಆ ಮನುಷ್ಯ ವಕ್ರ ಮಾರ್ಗಿ ಆದ ಅಂದರೆ, ತಪ್ಪು ದಾರಿ ಹಿಡಿದ ಅಂದ್ರೆ ದುಃಖ ತಾನೇ ಬರ್ತದೆ. ದುಃಖಕ್ಕೇನಿಲ್ಲ, ಮೊದಲ ಬುದ್ಧಿ ಹಾಳಾಯಿತು ಅಂದ್ರೆ ಮುಂದೆ ಮನುಷ್ಯ ಹಾಳಾಗ್ತಾನೆ. ತೆಗಿಬೇಡ, ನಿನಗೆ ಪ್ರಸಂಗ ಬಂತು, ಏನೇನೋ ಒಂದು ಉಪಾಯ ಇಲ್ಲ ಅಂದ ಕಾಲಕ್ಕೆ ಅವಾಗ ಈ ಚೀಟಿ ನೋಡು ಅಂತ ಹೇಳು. ಆಗಲಿಯಪ್ಪ, ನಾಳೆ ಬರ್ತೀವಿ. ಕಾಲ ಎಷ್ಟು ಸಾಮಾನ್ಯ ಮನುಷ್ಯ ರಾಜ ರಾಜ ಏನಪ್ಪ ನೌಕರಾಗ್ಯಾನ.
ಕೆಲವೊಂದು ವರ್ಷ ಆದ ಕೂಡಲೇ ಹೀಗಾಯಿತು, ಪಕ್ಕದ ರಾಜ ದಂಡೆತ್ತಿ ಬಂದು ಇವರ ಮೇಲೆ ಆಕ್ರಮಣ ಮಾಡಿ ಇವರಿಗೆ ಸೋಲಿಸಿ ಇವರಿಗೆ ಹಿಡ್ಕೊಂಡು ಹೋಗ್ಬೇಕಂತ ಬಂದ. ರಾಜ ಹೆಂಗೋ ಮಾಡಿ ಉಳ್ಕೊಂಡು ತನ್ನ ಪ್ರಾಣ ಉಳಿಸ್ಕೊಂಡು ಹೋದ. ಅಡವಿ ಸೇರ, ಹೆಣ್ಣು ಬಿಟ್ಟ, ಮಕ್ಕಳು ಬಿಟ್ಟ, ರಾಜ್ಯ ಬಿಟ್ಟ, ಐಶ್ವರ್ಯ ಬಿಟ್ಟು ಹೋದ. ಬಹಳ ದುಃಖ ಆಯ್ತು. ಈಗೇನು ನಾನು ಇದ್ದೇನು ಮಾಡ್ಬೇಕು, ನಾನು ಪ್ರಾಣ ಕೊಡಬೇಕು, ಸಾಯ್ಬೇಕು ಅಂತ ವಿಚಾರ ಬಂತು ಅವನಿಗೆ. ಇಂಥ ಚಕ್ರವರ್ತಿಯಾದ ನಾನು ಈಗ ಭಿಕ್ಷಾ ಬೇಡಕ್ಕೆ ಹೋದ್ರೆ ನನ್ನ ರಾಜ ಅಂತ ಗುರು ತಿಳಿತಾರೆ, ನಾನು ಇರುವಾಗ ಸಾಯ್ಬೇಕು ಅಂತ ವಿಚಾರ ಬಂತು. ಆವಾಗ ನೆನಪಾಯಿತು, ಅಪ್ಪ ಅವರು ಒಂದು ಚೀಟಿ ಕೊಟ್ಟಿದ್ರು, ನಿನಗೇನೂ ಕೂಡ ಉಪಾಯ ಇಲ್ಲದಾಗ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಾಗ ಇದನ್ನು ತೆಗಿ ಅಂದಿದ್ದರು. ಏನು ಒಳಗದನೋ ಏನದು ಅಂದುಕೊಂಡು ತೆಗೆದು ಕೂಡ ಏನು ಬರೆದು, ಏ ದಿವ್ವಿ ಜಾಯಿ, ಚಿಂತೆ ಮಾಡಬೇಕು. ಜಗತ್ತಿನೊಳಗೆ ಯಾವುದೂ ಶಾಶ್ವತ ಅಲ್ಲ, ಸಂಪತ್ತು ಶಾಶ್ವತ ಅಲ್ಲ, ನಾ ಶಾಶ್ವತ ಅಲ್ಲ, ರೊಕ್ಕ ಶಾಶ್ವತ ಅಲ್ಲ, ಹ್ಯಾಂಡ್ ಶಾಶ್ವತ ಅಲ್ಲ, ಮತ್ತು ಜಗತ್ತಿನೊಳಗೆ ಶಾಶ್ವತ ಯಾವುದು? ನೀರ ಮೇಲಿನ ಗುರುಳೆ ನಿಜ ಹರಿಯೇ ಹರಿಯೇ. ಪ್ರಾಣ ಕೊಡಬೇಕು ಅಂತ ಮಾಡಿದ, ಚೀಟಿ ಒಳಗಿಟ್ಟ, ಮತ್ತೆ ಮುಚ್ಚದ, ಭಿಕ್ಷೆ ಕೊಡು ತಿರುಗಾಡ್ದ. ಶೂರಿದ್ದ ರಾಜ ಇದ್ದ. ಒಂದು 4 ಮಂದಿ ಕೇಳಿದ್ರು, ನೋಡಿದ್ರು, ಅವನ ರೂಪ ಗೀಪ ಶಕ್ತಿ ನೋಡಿದ್ರು. ಒಂದು 4 ಮಂದಿ ಕುಡಿದ್ರು, 4 ಮಂದಿ ಕುಡಿದ್ರು. ವರ್ಷದೊಳಗೆ 40 ಮಂದಿಗೆ 400 ಕುಡಿದ್ರು. ಸಾಣಗಳು ಸೈನ್ಯ ತಯಾರಾಯಿತು. ಸೈನ್ಯ ತಯಾರಾಯಿತೇನಪ್ಪ ಅಂತ ಕೇಳಿದ್ರೆ ಪುನಃ ಅಂತ ಆ ರಾಜ್ಯದ ಮೇಲೆ 4 ದಂಡೆತ್ತಿ ಹೋಗಿ ಅವರನ್ನು ಸೋಲಿಸಿ ಪುನಃ ಅಂತ ರಾಜ್ಯ ಆಗಿ ಸಿಂಹಾಸನ ಮೇಲೆ ಕುಂತ. ಜಯ ಜಯಕಾರ, ಕೀರ್ತಿ, ಹೊಗಳಪಟ್ಟರು ಎಲ್ಲ ನೋಡ್ದ. ಭಾಳ ಆನಂದ ಆಯ್ತು ಅವನಿಗೆ, ಭಾಳ ಆನಂದ ಆಯ್ತು. ಆನಂದಾಗಿ ನೆನಪಾಯ್ತು ಚೀಟಿ ನೆನಪಾಯ್ತು. ನೋಡ್ದ, ಏ ದಿನ ಬೀಜ ಹೆಂಗೆ, ಜಗತ್ತಿನೊಳಗೆ ಶಾಶ್ವತ ಯಾವುದೂ ಇಲ್ಲ. ಸುಖ ಅದು ಭಾಳ ಸೇರಂಗೆ, ದುಃಖ ಅದು ಭಾಳ ಸೇರಂಗೆ. ಜಗತ್ತಿನೊಳಗೆ ಶ್ರೀಮಂತಿಕೆ, ಬಡತನಕ್ಕೆ, ಸುಖ ದುಃಖ, ಮಾನಾಪ ಮಾನವ ತುಲ್ಯ, ಮಿತ್ರಾಪಕ್ಷಯೋ. ಬಂಧುಗಳು ಸದಾ ಬಂಧು ಇರ್ತಾರಂತನೇನಿಲ್ಲ, ವೈರಿಗಳು ಸದಾ ವೈರಿ ಇರ್ತಾರಂತನೇನಿಲ್ಲ. ಜಗತ್ತಿನೊಳಗೆ ಬಡತನ ನೀವು ಇಲ್ಲ ಅಂತ ಆ ಚೀಟಿ ಹೇಳಿದ್ರು. ಏ ದಿನ ಜಾಯಂಗೆ. ಮಧುಕೈಟವರು ಸತ್ತರು. ದೇವತೆಗಳಿಗೆ ಬಹಳ ಆನಂದ ಆಯಿತು. ಸ್ವರ್ಗದ ಅಧಿಪತಿಯಾಗಿ ರಾಜ್ಯವನ್ನು ಮಾಡಬೇಕು, ಬಹಳ ಖುಷಿಯಾಯಿತು. ಮರೆತು ಏನು ಏನಿದೆ ಜಾಯಂಗೆ. ದಿನ ನೆನಪು ಮಾಡಿ ನೀವು ಮನೆಯಾಗ ಏನು ಏನಿದೆ ಜಾಯಂಗೆ. ಸುಖಿ ಇದ್ದೀರಿ, ಏನು ಜಾಯ. ಬಹಳ ದುಃಖ ಆಗಿದೆ, ಏನು ಜಾಯ. ಶ್ರೀಮಂತಿಕೆ ಏನು ಜಾಯ, ಬಡತನ ಏನು ಜಾಯ. ವೈರಿಗಳು ಸದಾ ವೈರಿ ಇರಂಗಿಲ್ಲ, ಮಿತ್ರ ಸದಾ ಮಿತ್ರ. ಇದು ಪರಿವರ್ತನಶೀಲ ಜಗತ್ತು. ಇದು ಪರಿವರ್ತನಶೀಲ ಜಗತ್ತು. ಚಕ್ರಾರ ಪಂಕ್ತಿ ನೀವು ಗಚ್ಚತಿ ಭಾಗ್ಯ ಪಂಕ್ತಿ. ಹ್ಯಾಂಗೆ ಸೈಕಲ್ ಪ್ಯಾಡಲ್ ಹೊಡಿತಿರಲಿಲ್ಲ, ಇದು ಕೆಳಗೋಯ್ತು, ಇದು ಮ್ಯಾಲ ಬರ್ತದೆ, ಮತ್ತು ಇದು ಕೆಳಗೋಯ್ತು, ಇದು ಮ್ಯಾಲ ಬರ್ತದೆ. ಹಂಗೆ ಸೈಕಲ್ ಪ್ಯಾಡಲ್ ಇದ್ದಾಗ ನಮ್ಮ ಜೀವನ ಅದ. ಈ ಮ್ಯಾಲಾಗ್ಯದ, ಮತ್ತು ಕೆಳಗಾಗ್ತದೆ. ಈ ಭಾಳ ಚಂದ ಆರಾಮಿದ್ದೇವೆ, ಮುಂದೆ ಗಡ್ಡ ಹಿಡ್ಕೊಂಡು ಹೋಗ್ತೇವೆ. ಈ ಭಾಳ ಓಡ್ತೇವೆ, ಮುಂದೆ ಮರಕಾರ ಹಿಡಿದು ಎಲ್ಲ ಆಗ್ಯದಿಲ್ಲ. ಇದು ಮೇಲೆ ಆಗ್ಯದ. 2 ಚಂದ ಓಡಾಡ್ತಿದ್ರಿ, ಎಷ್ಟು ಮಾಡ್ತಿದ್ರಿ. ಎಷ್ಟು ಪಟಕನೆ ಕುಂತಿದ್ರಿ, ಪಟಕನೆ ಹೇಳ್ತಿದ್ರಿ. ಈಗ ಪಟಕನೆ ಕುಂಡ್ರ ಹೊರಗಡೆ ಕುಂತರು ಪಟಕನೆ ಕೇಳಕ್ಕೆ ಏನಿದ್ವಿ ಜಾಯಿಗೆ. ಜಗತ್ತಿನೊಳಗೆ ಶಾಶ್ವತ ಯಾವುದು ಇಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಮಧುಕೈಟವರು ಸತ್ತರು. ಪುನಃ ಮತ್ತು ಎಲ್ಲ ದೇವತೆಗಳಿಗೆ ಆನಂದವೇ ಆನಂದ. ಸ್ವರ್ಗದಲ್ಲಿ ಇನ್ನು
ಇಂದ್ರನಿಗೆ ಆನಂದ, ವರುಣನಿಗೆ ಆನಂದ, ಎಲ್ಲರಿಗೆ ಆನಂದವೇ ಆನಂದ. ಪರಂತು ಅವರು ಮರೆತರು ಏನು ವಿದ್ಯಾರ್ಥಿಗೆ. ಮುಂದೆ ಕೆಲವೊಂದು ಕಾಲದಲ್ಲಿ ಹನುಮಂತ ನಮ್ಮಲ್ಲಿ ಯುಗಗಳ ಅದಾವ, ಗೊತ್ತಿರಬೇಕು. ಏನು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. ಈಗ ನೀವೆಲ್ಲಿದ್ದೀರಿ? ಮಠದಾಗ ಇದ್ದೀರಿ ಅಂದಿರಿ. ಮತ್ತೆ ನೀವೀಗ ಯಾವ ಯುಗದಾಗಿದ್ದೀರಿ? ಕಲಿಯುಗದೊಳಗಿದ್ದೀರಿ. ಕಲಿಯುಗದೊಳಗಿದ್ದೀರಿ. ಶಾಸ್ತ್ರ ಹೇಳ್ತಾರೆ ಕೃತಯುಗ ಏನು ಅಂತ ಕೇಳಿದ್ರೆ 17,28,000 ವರ್ಷ ಕೃತಯುಗ. ಕೃತಯುಗ ಕೃತಯುಗ ಅಂತಂದ್ರೆ ಸತ್ಯಯುಗ ಅಂತ ಕೇಳಿ ಒಂದೊಂದು ಟೈಮ್ ಅದ. ಸತ್ಯಯುಗದೊಳಗೆ ಹೆಂಗಿತ್ತು ಅಂದ್ರೆ ಅಕಾಲ ಮರಣ ಯಾರಿಗೆ ಬರ್ತಿದ್ದಿಲ್ಲ. ಅಕಾಲ ಮರಣ ಬರ್ತದಲ್ಲ, ಅಕಾಲ ಮರಣ ಯಾರಿಗೆ ಬರ್ತಿದ್ದಿಲ್ಲ. ಮನೆಗಳಿಗೆ ಬಾಗಿಲೇ ಇರ್ತಿರ್ಲಿಲ್ಲ, ಕೀಲಿ ಹಾಕೋದಲ್ಲ, ಬಾಗಿಲೇ ಇರ್ತಿರ್ಲಿಲ್ಲ. ಹಣ್ಣಾಗಲಾರದ ಗಿಡ ಒಂದು ಇರ್ತಿತ್ತಿಲ್ಲ, ಹಿಂಡಲಾರದ ದನ ಇರ್ತಿತ್ತಿಲ್ಲ. ಅದು ಈತು ಅಂದ್ರೆ ಹೆಂಡದಾಗ ನಾವು ಹೆಂಗಿರ ಬದುತಾವ ಜಾಡಿಸಿ. ಯಾಕಂದ್ರೆ ಅದು ಸತ್ಯಯುಗ. 17,28,000 ವರ್ಷ ಸತ್ಯಯುಗ ಇತ್ತು. ಅವಾಗೆಲ್ಲರೂ ಕೂಡ ಬಹಳ ಬಳಿಯಲ್ಲಿದ್ದರೆ ಜನ. ಯಾಕೆ ಅವರ ಅವಶ್ಯಕತೆ ಕಡಿಮೆ, ಸುಳ್ಳು ಹೇಳೋ ಜೋರು ಇರಲಿಲ್ಲ. ನಮ್ಮ ಸುಳ್ಳು ಹೇಳೋದು ಯಾಕೆ ನಮ್ಮ ಅವಶ್ಯಕತೆ ಜಾಸ್ತಿ ಆಗಿದೆ. ಅವಾಗ ನೋಡೋಕ್ಕೆ ಏನಿರಲಿ, ಕೇಳಕ್ಕೆ ಏನಿರಲಿ, ಹೋಗೋಕ್ಕೆ ಏನೇನು ಪ್ರಶ್ನೆ ಇರಲಿ. ಈಗ ನೋಡೋಕೆ ನಮಗೆ ಟಿ ವಿ ಅದ, ಕೇಳಕ್ಕೆ ಸಂಗೀತ ಅದ, ಟಿ ವಿ ಬೇಕಂದ್ರೆ ಸುಳ್ಳು ಹೇಳಬೇಕು, ಕಳ್ತಂದ್ರೆ ಏನು ಮಾಡೋದಕ್ಕೆ. ಅವಾಗ ಏನು ಇರಲಿಲ್ಲ. ಸಸ್ಯ ಶಾಮಿಲಿ ಈ ಭಗವತಿ ಕೃಪಾಮಯಿ ಕರುಣಾಮಯಿ ಧರಿತ್ರಿ. ಭೂದೇವಿ ಸಸ್ಯ ಶ್ಯಾಮಲಾಗಿದ್ದು, ಆ ಕಾಲ ಕಾಲಕ್ಕೆ ಮಳೆ ಆಗ್ತಿತ್ತು, ಋತುಮಾನಗಳು ಸರಿ ಇದ್ದು. ಸತ್ಯಯುಗದಲ್ಲಿ ಮನೆಯಾಗ ಉಣ್ಣಕ್ಕೆ ಕೊಡಕ್ಕೆ ಏನು ಕಮ್ಮಿರಲಿಲ್ಲ. ಇನ್ನೊಬ್ಬರಿಗೆ ಕೇಳು ಕೈ ಚಾಚು ಪ್ರಸಂಗ ಇರಲಿಲ್ಲ. ಸುಳ್ಳು ಮಾತಾಡೋ ಸಮಯನೇ ಬರ್ತಿದ್ದಿಲ್ಲ. ಅದಕ್ಕೆ ನಮ್ಗೆ ಏನಂತೀವೋ ಅಂದ್ರೆ ಸತ್ಯಯುಗ ಅಂತ ಕರಿತೀವಿ. ಮನೆ ಮನೆಯಲ್ಲಿ ಭಗವಂತನ ಪೂಜೆ, ಮನೆ ಮನೆಯಲ್ಲಿ ಪಾರಾಯಣ, ಮನೆ ಮನೆಯಲ್ಲಿ ದೇವ ಮಂದಿರ, ಇಷ್ಟು ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ಇತ್ತು. ಅದಕ್ಕೆ ನಾವು ಕೃತಯುಗ ಸತ್ಯಯುಗ ಅಂತ ಕರಿತೀವಿ. ಪುಣ್ಯಾತ್ಮರೇ ಅಂಥ ಯುಗ ಅದು 17,28,000. ಅದೇ ಬಂದು ತ್ರೇತಾಯುಗ. ಆ ತ್ರೇತಾಯುಗ 12,90,000 ತ್ರೇತಾಯುಗ. ತ್ರೇತಾಯುಗದಲ್ಲಿ ಎರಡನೇ ರಾಮಚಂದ್ರ ಹುಟ್ಟಿದ. ಸತ್ಯಯುಗದಲ್ಲಿ ಇಲ್ಲಿ ಮಾಂಧಾತ ರಾಜ ಹುಟ್ಟಿದ. ಸತ್ಯವಂತರು ಯಾರ್ಯಾರು ಕೂಡ ಅಕಾಲ ಮರಣ ಆಗಿ ಹುಟ್ಟದ ಮಕ್ಕಳು ಸಾಯುವುದಿಲ್ಲ, ಅಕಾಲ ಮರಣ ಇಲ್ಲ. ಇಂತಹ ಪುಣ್ಯಾತ್ಮರು ಇದ್ದರು. ಋಷಿ ಮುನಿಗಳು ಸದಾ ಇರುವ ಭಿಕ್ಷೆ. ಈಗ ನೀವು ನಾನು ಕಾಶಿ ಒಳಗೆ 1962, 63, 64ನೇ ಇಸ್ವಿಗೆ ಇದ್ದೇನೆ. ಪಂಜಾಬ್ದಾಗ ಸಾಧುಗಳು ರೊಟ್ಟಿ ಭಿಕ್ಷೆ ಬೇಡಂಗಿಲ್ಲ. ಹೆಂಗೆ ಮತ್ತು ನೀವು ಅಂತೀರಿ ರೊಕ್ಕ ಕೇಳ್ತಾರೆ ಅಂತೀರಿ. ಇಲ್ಲ ಇಲ್ಲ, ಭಿಕ್ಷಾ ಏನು ಮಾಡ್ತಾರೆ? ಯಾವ ಹೋದ್ರು ಅಲ್ಲೇ ಬೇಕಾದ್ರೆ ನಡ್ಕೊಂಡ್ಬಿಟ್ಟು ಚಪಾತಿ ಕೊಡ್ತಾರೆ. ಭಿಕ್ಷಾ ಏನು ಬೇಡ್ತಾರೆ ಸಾಧುಗಳು? ಹಾಲು ಭಿಕ್ಷೆ ಬೇಡ್ತಾರೆ. ಹಾಲು ಎಂಥ ಇಲ್ಲೇ ನಮ್ಮ ದೇಶದಾಗ ಹೆಂಗಿರಬೇಕು? ನಮ್ಮ ಕಡೆ ಯಾರ್ಯಾರು ತುಪ್ಪ ಕೇಳಿ ತುಪ್ಪ ತುಟಿ ಕೂಡಿಸ್ಬೇಕು. ತುಟಿ ಕೂಡಿಸೋದು ತುಪ್ಪ ಆಯ್ತು. ಎಲ್ಲಿ ತುಪ್ಪ ಸಿಗ್ತದೆ? ಒಣಕೆ ಸಿಗಂಗಿಲ್ಲ. ಎಂಥ ಕಾಲದ ಇದೇ ನಮ್ಮ ದೇಶದಾಗ ನಾವು ನೋಡಿದ್ದೇವೆ. ಹಾಲ ತುಪ್ಪಿನ ಭಿಕ್ಷೆ ರೀ. ಆಶ್ರಮಕ್ಕೆ ಬಂದು ಕಿಲೋಗಟ್ಟಲೆ ಹಾಕಿ ಕಿಲೋಗಟ್ಟಲೆ ಆಶ್ರಮ ಭಿಕ್ಷೆ ಬಡ್ಕೊಂಬಂದು ಎಲ್ಲರೂ ಸತ್ಯಯುಗ. ಆಮೇಲೆ ತ್ರೇತಾಯುಗ ರಾಮಚಂದ್ರ ಉತ್ಪನ್ನ ಆದ. ಅದು 12,90,000. ಮುಂದೆ ದ್ವಾಪಾರ ಯುಗ ಬಂತು. 8,64,000 ದ್ವಾಪಾರ ಯುಗ.
ಎಲ್ಲಿ ಪಾಂಡವರು ಹುಟ್ಟಿದೆ ಆದ ಕಾರಣ ಅದು ಮುಗಿದ ಬಳಿಕ ಈಗ ನಮ್ಮನೆ ಕಾಲ ಇದೇನಂತ ಯಾಕಂತ ಕಲಿಯುಗ ಕಲಿಶಯಾನೋ ಭವತಿ. ಶಾಸ್ತ್ರ ಹೇಳ್ತ ಕಲಿಯುಗ ಅಂದ್ರೆ ಪುಣ್ಯ ಕರ್ಮಗಳಲ್ಲಿ ಮನುಷ್ಯ ನಿದ್ದೆ ಮಾಡ್ತಾನೆ. ಇದು ಕಲಿಯುಗ. ಅವನಿಗೆ ಚಲೋ ಪೂಜಾ ಪಾಠ ಪ್ರವಚನ ದೇವರು ದಾನ ಧರ್ಮ ಏನು ಹಳೆ ಸುದ್ದಿ ಹೇಳ್ತದೆ, ಏನು ಹಳೆ ಸುದ್ದಿ ಹೇಳ್ತದೆ ಅಂತ ಇದೇ ಕಲಿಯುಗ. ಯಾರು ಹೀಗೆ ಅದಾರ, ಯಾರು ದಾನ ಧರ್ಮ ಪೂಜಾ ಪಾಠ ಚಿಂತನೆ ಪುರಾಣಕ್ಕೂ ಅಲ್ಲಂತ ಪಕ್ಕ ನಮ್ಮ ಕಲಿಯುಗದೊಳಗೆ ಅದನ್ನು ತಿಳ್ಕೊಬೋದು. ಕಲಿಶಯಾನೋ ಭವತಿ. ಶಯನ ನಿದ್ದೆ ಮಾಡೋದು, ಮಕ್ಕೊಳ್ಳೋದು. ಆ ಮನುಷ್ಯ ಎಚ್ಚರ ಇಲ್ಲ ಅಂತ ತಿಳ್ಕೊಬೋದು. ಕಲಿಯುಗ ಏನಪ್ಪ ಅಂತ ಹೇಳಿದ್ರೆ ಅತ್ಯಂತ ಪಾಪಿಷ್ಟವಾದ ಯುಗ ಅಂತ ನಮ್ಮ ಶಾಸ್ತ್ರ ಹೇಳ್ತಾರೆ. ಮನೆ ಮನೆಗೆ ರಾವಣರು, ಮನೆ ಮನೆಗೆ ದುರ್ಯೋಧನರು, ಮನೆ ಮನೆಗೆ ಪೂತನ, ಮನೆ ಮನೆಗೆ ಕೈಕೇಯಿ ಹುಟ್ಟುತ್ತಾರ ಅಂತ ಶಾಸ್ತ್ರದ ಬರ್ದಾರ. ಏನಂತ ಪೂತನಗಳು ಅದಾವ, ಮಂತ್ರ ಹುಟ್ಟುತ್ತಾರೆ, ಕೈಕೇಯಿ ಅಂತವ್ರು ಹುಟ್ಟುತ್ತಾರೆ. ಕಲಿಯುಗದೊಳಗೆ ಹೆಣ್ಮಕ್ಳು ಇಂಥವ್ರು ಹುಟ್ಟುತ್ತಾರೆ. ಮನೆ ಹಾಳು ಮಾಡೋರು, ಗಂಡ ಹೆಂಡತಿ ಏನಪ್ಪ ಅಂತಂದ್ರೆ ಮಕ್ಕಳನ್ನ ಅಪ್ಪನ ಬೇರೆ ಮಾಡೋರು, ಮಂತ್ರ ಮಾಡಿದ್ರು. ಅಣ್ಣ ತಮ್ಮನ ಪ್ರೇಮ ಕಡಿಸಿದ್ರು, ಕೈಕೆ ಗಂಡನ ಕಳ್ಕೊಂಡು. ಇಂಥ ಕಲಿಯುಗದೊಳಗೆ ಇಂಥ ಕೈಕೆಯನ್ನು ಹುಡುಕ್ತಾರೆ, ಪೂತನ ಹುಡುಕ್ತಾರೆ, ಮಂತ್ರ ಹುಡುಕ್ತಾರೆ ಅಂತ ಹೇಳಿದ್ರು. ಇದು ಕಲಿಯುಗದ ಪ್ರಭಾವ. ಕಲಿಯುಗದೊಳಗೆ ಎಂಥವ್ರು ಹುಡುಕ್ತಾರೆ? ದುರ್ಯೋಧನಂಥವ್ರು, ಕಂಸನಂಥವ್ರು, ಕೀಚಕನಂಥವ್ರು, ರಾವಣನಂಥವ್ರು ಹುಡುಕ್ತಾರೆ. ಕಲಿಯುಗದ ಪ್ರಭಾವ. ಅದಕ್ಕೆ ಪುಣ್ಯ ಅಂದರೆ ಯಾರೇನು ಸಮಯ ಬಡವೇ, ಯಾಕೆ ಸುಳ್ಳು ಹೇಳ್ತೀವಿ, ಯಾಕೆ ಕಳ್ತನ ಮಾಡ್ತೀವಿ? ಸಮಯ ಬಡವ, ಸಮಯ ಬಹಳ ದೊಡ್ಡದೇ. ಹಾಗೆ ಯಾವಾಗ ಮುದುಕೈಟವರು ಸತ್ತರು, ಸತ್ತಾರ ಏನಪ್ಪ ಅಂತ ಕೇಳಿ 1900 ಬಂದವರು ಎಲ್ಲರೂ ಶಾಂತ ಆಗಿದ್ರು. ಅವಾಗ ಏನಾಯಿತು ಅಂತ ಕೇಳಿದರೆ ಮಹಿಷಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಉತ್ಪನ್ನ ಆದ. ಅವ ಘನಘೋರ ಯುದ್ಧ ಮಾಡಿ ದೇವತೆಗಳಿಗೆ ಸ್ವರ್ಗಲೋಕವನ್ನು ಎಲ್ಲರೂ ಕೂಡ ತನ್ನ ವಶ ಮಾಡಿಕೊಂಡು ಎಲ್ಲರಿಗೆ ದುಃಖವನ್ನು ಕೊಡ್ತಕ್ಕಂಥ ಪೂಜೆ ಏನು ಮಾಡಿ ಮುಟ್ಟಿದ್ದಿಲ್ಲ. ಅಸುರರು, ಅವ್ರಿಗೆ ಏನಂತಾರೆ? ಅಸುರರು. ಅವರು ತಮ್ಮ ಮನಸ್ಸಿನ ಮೇಲೆ, ತಮ್ಮ ಕೈ ಮೇಲೆ, ತಮ್ಮ ಕಾಲ ಮೇಲೆ ಯಾರಿಗೆ ಕಂಟ್ರೋಲ್ ಇಲ್ಲ ಅವರಿಗೆ ಅಸುರರು ಅಂತ. ಅಸುರರು ಅಂದರೆ ಏನು ಅದ? ದಮ ಇಲ್ಲದವರು. ಅಸುರರು ಅಂದರೆ ಅದು ದಮ ಇಲ್ಲದವರು. ಸೂರಿ ಅಂದ್ರೆ ಶಾಣೆ, ಅಸೂರಿ ಅಂದ್ರೆ ಮೂರ್ಖ. ಅಸುರರು ತನ್ನ ಕಲ್ಯಾಣವನ್ನೇ ಯಾರಿಗೂ ಗೊತ್ತಿಲ್ಲ ಅಂಥ ವ್ಯವಹಾರ ಮಾಡ್ತಾರೆ ಅಸುರರು ಅಂತಾರೆ. ಅಸುರರು ಅಂಥವ್ರು ಏನಪ್ಪ ಅಂತ ಕೇಳಿದ್ರೆ ಕಾಲದಲ್ಲಿ ಉತ್ಪನ್ನ ಆದವು. ಆ ಮಹಿಷಾಸುರ ಅಂತಕ್ಕಂಥ ಮನುಷ್ಯ ಬಹಳ ಬಲಾಢ್ಯ ಇದ್ದ ಅಂತ ಹೇಳಿ ಅವನಿಗೂ ಕೃಪಾಮಯಿ ಕರುಣಾಮಯಿ ಭಗವತಿ ಲಕ್ಷ್ಮಿಗೂ ಘನಘೋರವಾದ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಅವನನ್ನು ಕೊಂದಳು ಅಂತ ಇದು ಎರಡನೇ ಕಥೆ. ಆವಾಗ ಜನ